ನಮಸ್ಕಾರ. ನೀವು ಕೇಳುತ್ತಿರುವುದು ಆಡಿಯೋ ಕಥಾ ಸ್ಟುಡಿಯೋ. ಇಲ್ಲಿ ಕಥೆಗಳು ಕೇವಲ ಕೇಳುವುದಕ್ಕಲ್ಲ, ಅನುಭವಿಸುವುದಕ್ಕಾಗಿದೆ. ಇಂದು ನೀವು ಕೇಳಲಿದ್ದೀರಿ ಪ್ರಸಿದ್ಧ ಕನ್ನಡ ಕಾದಂಬರಿ ಚೋಮನ ದುಡಿ ಸಾರಾಂಶ. ಬನ್ನಿ ಕಥೆಯನ್ನು ಆರಂಭಿಸೋಣ. ಈ ಕತೆ ಚೋಮ ಎಂಬ ಒಬ್ಬ ಬಡ ರೈತನ ಜೀವನದ ಬಗ್ಗೆ ಇದೆ. ಚೋಮನು ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ತುಂಬ ದುಡಿಯುವವನಾಗಿದ್ದ. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ಭೂಮಿ ಇಲ್ಲದ ರೈತನಾಗಿದ್ದ. ಭೂಮಿ ಇಲ್ಲದೆ ಅವನು ಎಷ್ಟು ದುಡಿದರೂ ಅವನಿಗೆ ತನ್ನದೇ ಅಂತ ಏನೂ ಇರಲಿಲ್ಲ. ಚೋಮನಿಗೆ ಒಂದು ದೊಡ್ಡ ಕನಸು ಇತ್ತು. ಅವನು ತನ್ನದೇ ಆದ ಒಂದು ಸ್ವಂತ ಹೊಲವನ್ನು ಹೊಂದಬೇಕು, ಅದರ ಮೇಲೆ ದುಡಿಯಬೇಕು, ಬೆಳೆ ಬೆಳೆಸಬೇಕು. ಆದರೆ ಈ ಕನಸು ಅವನಿಗೆ ಸುಲಭವಾಗಿರಲಿಲ್ಲ. ಚೋಮನು ಕೆಳಜಾತಿಗೆ ಸೇರಿದವನು. ಆದ್ದರಿಂದ ಯಾರೂ ಅವನಿಗೆ ಭೂಮಿ ಕೊಡಲು ಸಿದ್ಧರಾಗಿರಲಿಲ್ಲ. ಅವನಿಗೆ ಅವಕಾಶಗಳೇ ಸಿಗುತ್ತಿರಲಿಲ್ಲ. ಅವನು ಎಷ್ಟು ಪ್ರಯತ್ನಿಸಿದರೂ ಅವನ ಪರಿಸ್ಥಿತಿ ಬದಲಾಗುತ್ತಿರಲಿಲ್ಲ. ಅವನು ತನ್ನ ಕುಟುಂಬವನ್ನು ಪೋಷಿಸಲು ತುಂಬ ಕಷ್ಟಪಡುತ್ತಿದ್ದ. ಅವನ ಮಗ ಹೆಚ್ಚಿಗೆ ದುಡಿಯಲು ಹೊರಗೆ ಹೊರಟಿದ್ದ. ಆದರೆ ಅದರಲ್ಲೂ ಚೋಮನಿಗೆ ಸಂತೋಷ ಇರಲಿಲ್ಲ. ಅವನಿಗೆ ಬೇಕಾಗಿದ್ದು ತನ್ನ ಸ್ವಂತ ಕುಟುಂಬದ ಜೊತೆ ಸ್ವಂತ ಜೀವನ. ಚೋಮನ ಬಳಿ ಒಂದು ದುಡಿ ಇತ್ತು. ಅದು ಕೇವಲ ಒಂದು ವಾದ್ಯವಲ್ಲ. ಅದು ಅವನ ನೋವು, ಅವನ ಕೋಪ, ಅವನ ಹೃದಯದ ಧ್ವನಿ. ಅವನು ದುಡಿಯೆಂದು ಬಾರಿಸುವಾಗ ಅವನ ಮನಸ್ಸಿನ ನೋವು ಹೊರಬರುತ್ತಿತ್ತು. ಚೋಮನ ಜೀವನದಲ್ಲಿ ಇನ್ನೂ ಹಲವು ಕಷ್ಟಗಳು ಎದುರಿಸಬೇಕಿದೆ. ಅವನ ಕನಸು ನಿಜವಾಗುತ್ತದೆಯೇ, ಅಥವಾ ಅವನ ಜೀವನ ಹೀಗೆಯೇ ಮುಂದುವರಿಯುತ್ತದೆ? ಇದನ್ನು ತಿಳಿಯಲು ಮುಂದಿನ ಭಾಗವನ್ನು ಕೇಳಿ. ಚೋಮನ ದುಡಿ ಭಾಗ 2. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಆಡಿಯೋ ಕಥಾ ಸ್ಟುಡಿಯೋ ಜೊತೆ ಇರಿ. ಧನ್ಯವಾದಗಳು.